ನಮಸ್ತೆ ಪ್ರಿಯ ವೀಕ್ಷಕರೇ, ನಾನು ಎಸ್ ವಿ ಚಂದ್ರಕಲಾ ಶಿವಮೊಗ್ಗ. ನೀವೀಗಿಲ್ಲಿ ನೋಡ್ತಿರುವುದು ಒಂದು ಹಸೆ ಚಿತ್ತಾರ. ಈ ಸಣ್ಣ ಸಣ್ಣ ಎರಡು ಮರದ ಹಿಂಬದಿಯಲ್ಲಿ ಮಾಡಿರುವಂಥ ಹಸೆ ಚಿತ್ತಾರ. ಇದು ವಿಶೇಷವಾಗಿ ಚಿತ್ತಾರ ಅಂದರೆ ರಂಗವಲ್ಲಿನೂ ಆಗುತ್ತೆ. ವಿಶೇಷವಾಗಿ ಮಲೆನಾಡು ಭಾಗದಲ್ಲಿ ಮದುವೆ ಅಥವಾ ಹಬ್ಬಗಳ ಒಂದು ಶುಭ ಸಂದರ್ಭದಲ್ಲಿ ಗೋಡೆಯ ಮೇಲೆ ಅಥವಾ ನೆಲದ ಮೇಲೆ ಅಥವಾ ಈ ಥರ ಒಂದು ಬುಟ್ಟಿ ಆಗಲಿ ಮರ ಆಗಲಿ ಇಂಥದ್ರ ಮೇಲೆಲ್ಲ ಈ ಹಸೆ ಚಿತ್ತಾರವನ್ನು ಮಾಡಿಬಿಟ್ಟು ಒಂದು ಗ್ರಾಮೀಣ ಭಾಗದ ಜಾನಪದ ಕಲೆ ಅಂತಲೇ ಹೇಳ್ಬೋದು. ಇದಕ್ಕೆ ನಾವು ಹಸೆ ಚಿತ್ತಾರ ಅಂತ ಹೇಳೋದು. ಸಾಮಾನ್ಯವಾಗಿ ಇದೊಂದು ಜಾನಪದ ಕಲೆ ಅಥವಾ ಗ್ರಾಮೀಣ ಕಲೆ ಎನ್ನುವುದು ಹೌದಾದರೂ ಇದ ಒಂದು ಸಮುದಾಯದ ಮಲೆನಾಡು ಅಥವಾ ಸ್ವಲ್ಪ ಕೋಸ್ಟಲ್ ಸೈಡೆಲ್ಲ ಇರುವಂಥ ಒಂದು ಬುಡಕಟ್ಟು ಜನಾಂಗದವರು ಅಥವಾ ದೀವರು ಒಂದು ವಿಶೇಷವಾದ ಸಮುದಾಯದವರು ಇದನ್ನು ರೂಢಿಸ್ಕೊಂಡಿದ್ದಾರೆ. ಇತ್ತೀಚಿನ ವರ್ಷಗಳಲ್ಲಿ ಇದು ಒಂದು ಕಲಿಕೆ ಆಗಿ ಕೂಡ ಒಂದು ಹಲವಾರು ಜನ ಆಸಕ್ತರಿಗೆಲ್ಲ ಇದನ್ನು ಹೇಳಿಕೊಟ್ಟು ನಶಿಸಿ ಹೋಗಬಾರ್ದು ಅಂತ ಅಲ್ಲಲ್ಲಿ ಇದನ್ನೆಲ್ಲ ಮಾಡೋದನ್ನು ನಾವು ನೋಡಬಹುದು. ಹಿಂದೆ ಎಲ್ಲ ಹೇಗಿರ್ತಿತ್ತು ಮನೆ ಅಂದರೆ ಒಂದು ರೆಡ್ ಆಕ್ಸೈಡ್ ಅಥವಾ ಮಣ್ಣಿನ ನೆಲ, ಮಣ್ಣಿನ ಗೋಡೆ ಅಥವಾ ಬರೀ ಸಿಮೆಂಟು, ಬಿಳಿ ಸಿಮೆಂಟು ಅಥವಾ ಕೆಂಪು ಸಿಮೆಂಟ್, ಅದಕ್ಕೆ ಒಂದು ರೆಡ್ ಆಕ್ಸೈಡ್ ಅಂತ ಅದನ್ನು ಬೆರೆಸಿ ಮಾಡೋಂಥದ್ದು ಮನೆ ಗ್ರಾಮೀಣ ಭಾಗದಲ್ಲೆಲ್ಲ ಇರೋದು. ಅಂಥ ಸಂದರ್ಭದಲ್ಲಿ ಅಲ್ಲಿ ಶುಭ ಸಂದರ್ಭಗಳು ನಡೀತಾನೆ ಇರೋದು. ಮನೆ ತುಂಬ ಜನ ಅಂದರೆ ಮನೆಯಲ್ಲೇ ಒಂದು ಹಲವಾರು ಮಕ್ಕಳಿದ್ದಾಗ ಒಂದೊಂದು ವಿಶೇಷ ಸಂದರ್ಭಗಳು ಬರ್ತಾನೆ ಇರೋದು. ಮಕ್ಕಳು ದೊಡ್ಡವರಾಗೋದು, ಇಲ್ಲ ಮಕ್ಕಳಿಗೆ ಒಂದು ಮುಂಜಿ ಮಾಡೋದು, ಮತ್ತು ಮದುವೆ ಸಂದರ್ಭದಲ್ಲೇ ಸೀಮಂತ, ಇದು ಅವ್ರಿಗೆ ಮಗು ನಾಮಕರಣ, ಮದುವೆ, ಹೀಗೆಲ್ಲ ಇದ್ದಾಗ ಒಂದು ಮನೆಯನ್ನು ಮತ್ತು ಬಳಸುವಂಥ ಪದಾರ್ಥಗಳನ್ನು ವಸ್ತುಗಳನ್ನು ಹೇಗೆ ಅಲಂಕಾರಗೊಳಿಸ್ಬೇಕು, ಒಂದು ಶುಭ ಕಾರ್ಯಗಳಲ್ಲಿ ಮನೆಯೆಲ್ಲ ಸಡಗರದಿಂದ ತುಂಬಿರಬೇಕಾದ್ರೆ ಈ ಥರದ್ದೆಲ್ಲ ಒಂದು ಚಿತ್ತಾರಗಳು ಬೇಕು. ಮನೆ ಮುಂದೆ ರಂಗೋಲೆಯನ್ನು ಹಾಕೋದು ಅದು ದಿನ ಹೋಗುತ್ತೆ. ಅಂಥ ಸಂದರ್ಭದಲ್ಲಿ ಅದಲ್ಲಿ ಉಪಯೋಗಿಸುವಂಥ ಒಂದು ಬುಟ್ಟಿ ಆಗಲಿ ಮರ ಆಗಲಿ ಗೋಡೆಗಳಿಗೆಲ್ಲ ಈ ಹಸೆಗೋಡೆ ಚಿತ್ತಾರ ಅಂತಲೇ ಇದಕ್ಕೆ ಹೇಳ್ತಾರೆ. ಇದು ಹೇಗೆ ಮಾಡೋದು? ಹಸೆಗೋಡೆ ಚಿತ್ತಾರ ಹೇಗೆ? ಕೆಂಪು ಬಣ್ಣದ ಹಿನ್ನೆಲೆಯಲ್ಲಿರುವ ಇದಕ್ಕೆ ಒಂದು ಬಿಳಿ ಬಣ್ಣದಲ್ಲೇ ಇದನ್ನು ಮಾಡೋದು ಯಾವುದರಿಂದ? ಅಕ್ಕಿನ ನೆನೆಸ್ಬಿಟ್ಟು ನುಣ್ಣಗೆ ರುಬ್ಬಿಟ್ಟು ಅದನ್ನು ಎಳೆ ತೆಗೆಯೋದು ಅಂತ ನಮ್ಮಲ್ಲೆಲ್ಲ ನಮ್ಮ ಅಮ್ಮ ಎಲ್ಲ ಮಾಡೋರು. ಎಳೆ ತೆಗೆಯೋದು ಅಂದರೆ ಅದು ರಾತ್ರಿ ಹೊತ್ತು ಎಲ್ಲ ಗೋಡೆ ಬದಿಗೆ ಒಂದು ತೆಳುವು ಬಟ್ಟೆ ಅಥವಾ ಈ ಹುಲ್ಲಿನ ಕಡ್ಡಿನ ಒಂಥರ ಬ್ರಷ್ ಥರ ಮಾಡ್ಕೊಂಡ್ಬಿಟ್ಟು ಭತ್ತದ ಹುಲ್ಲಿನ ಕಡ್ಡಿ ಒಂಥರ ಪೈಪ್ ಥರ ಟ್ಯೂಬ್ ಥರ ತೆಳ್ಳಗೆ ಸ್ಟ್ರಾ ಥರ ಎಲ್ಲ ಇರೋದುಂಟು. ಅದನ್ನು ತೊಗೊಂಡು ತುದಿ ಎಲ್ಲ ಅದನ್ನು ಒಂಚೂರು ಕತ್ರಿಲ ಚಾಕಲ್ಲ ಹರ್ಕೊಂಡು ಬ್ರಷ್ ಥರ ಮಾಡಿಕೊಂಡು ಏನು ಮಾಡಿರ್ತಾರಲ್ಲ ಅದು ಈ ಒಂದು ಹಸಿ ಅಕ್ಕಿನ ನೆನೆಸ್ಬಿಟ್ಟು ನುಣ್ಣಗೆ ಅವರು ಅದು ಹೇಗಿರುತ್ತೆ ಅಂದರೆ ಅಷ್ಟು ನುಣ್ಣಗಿರುತ್ತೆ ಹಿಟ್ಟು. ಅದು ಅದ್ದಿದ್ರೂ ಒಂದು ತರಿ ಕೂಡ ಸಿಗಲ್ಲ. ಆ ಥರ ಮಾಡಿಕೊಂಡು ಅದರೊಳಗೆಲ್ಲ ಈ ಕುಸುರಿ ಕೆಲ್ಸದ ಥರ, ಇದಕ್ಕೆ ಸ್ವಲ್ಪ ಕಲಾವಿದರೇ ಆಗಿರಬೇಕು. ಅಂದರೆ ಚೆನ್ನಾಗಿ ಚಿತ್ರ ಬರಬೇಕಾದ್ರೆ ಅವರಿಗೆ ಒಂದು ಆರ್ಟ್ ಎಲ್ಲ ಗೊತ್ತು, ಅವರಿದ್ದೇ ಆದ ಒಂದು ಕಲ್ಪನೆಯಲ್ಲೇ ಆರ್ಟನ್ನು ಮಾಡ್ಕೊಳ್ಳೋರವರು. ನೋಡಿ ಈ ಥರ ತುದಿಗೆ, ಆಮೇಲೆ ಹೀಗೆ ಈ ಥರ ಮರ ಎಲ್ಲ ನೋಡಿ, ಹೀಗೆ ಮರ ಈ ಕಡೆ ಎಲ್ಲ ಕೇರಕ್ಕೆ ಇದು ಕೂಡ ಅವರು ಒಂದು ಕೆಮ್ಮಣ್ಣು ಮತ್ತು ಅದಕ್ಕೆ ಸ್ವಲ್ಪ ಅಕ್ಕಿ ಹಿಟ್ಟು ಎಲ್ಲ ಬೆರೆಸ್ಬಿಟ್ಟು ಕಲಸಿ ಈ ಥರ ಮಾಡಿ ವರ್ಷದಿಂದ ವರ್ಷಕ್ಕೆ ಬಳಿಯೋದುಂಟು. ಇನ್ನೂ ಒಂಥರ ಮೆಂತೆ ಮತ್ತು ಕಾಗ್ದನ ನೆನೆಸಿಟ್ಟು ಅದನ್ನು ಈ ಬುಟ್ಟಿ ಮತ್ತು ಮರಗಳಿಗೆಲ್ಲ ಬಳಿತಾರೆ ಕೇರೋದಕ್ಕೆ. ಆದರೆ ಇದು ಕೂಡ ತುಂಬ ಚೆನ್ನಾಗಿರುತ್ತೆ. ಒಂದು ಕಲಾತ್ಮಕವಾಗಿ ಇದನ್ನು ಅಲ್ಲಲ್ಲೇ ಒಂದು ಹಳ್ಳಿ ಮನೆ, ಗ್ರಾಮೀಣ ಮನೆಗಳಲ್ಲೇ ದೊಡ್ಡ ಬುಟ್ಟಿಗಳು ಪಣ್ತ ಅಂತ ಅಕ್ಕಿ ತುಂಬೋದು, ಅದಕ್ಕೆಲ್ಲ ಈ ಹಸೆಗೋಡೆ ಚಿತ್ತಾರ ಮಾಡಿರ್ತಾರಲ್ಲ, ನೋಡೋಕ್ಕೆ ಒಂದು ಕಣ್ಣಿಗೆ ಹಬ್ಬ. ಒಟ್ಟು ಕಲೆ ನಶಿಸ್ದಂಗೆ ಅವರು
ಯಾವುದಾದ್ರೂ ಒಂದಕ್ಕೆ ಇದನ್ನು ಮಾಡಿಕೊಂಡು ಉಳಿಸಿ ಬೆಳೆಸಿರೋದು ನೋಡ್ಬೋದು. ನೋಡಿದ್ರಲ್ಲ ಪ್ರಿಯ ವೀಕ್ಷಕರೇ, ಹೀಗೆ ಇದನ್ನು ಹೇಳ್ತಾ ಹೋದರೆ ಇಷ್ಟೇ ಬರೀ ಮರ ಬುಟ್ಟಿಗೆ ಅಂತಲ್ಲ, ಗೋಡೆಗಳಿಗೆ, ಮನೆ ಹೊಸ್ಲಿಗೆ ಎಲ್ಲ ಹಾಕೋದಲ್ಲದೆ ಕೆಲವು ಮಣೆ ಎಲ್ಲ ಮದುಮಕ್ಕಳು ಕೂರಂಥ ಒಂದು ಹಸೆ ಮಣೆ ಅಂತ ನಾವು ಹೇಳ್ತೀವಿ ನೋಡಿ, ಆ ಹಸೆ ಮಣೆಗೆಲ್ಲ ಅವರು ಅದನ್ನು ಅಲಂಕಾರ ಮಾಡೋದು. ಒಟ್ಟು ಇದು ಬರೋಂಥವರಿಗೆ ಮತ್ತು ಇದರಲ್ಲೇ ಇದನ್ನು ಉಳಿಸಿ ಬೆಳೆಸಬೇಕು ಅನ್ನೋರಿಗೆ ಮತ್ತು ಗ್ರಾಮೀಣ ಭಾಗದಲ್ಲಿ ಇವತ್ತು ಕೂಡ ಇಂಥದ್ದೆಲ್ಲ ತುಂಬ ಚೆನ್ನಾಗಿ ಅಲಂಕೃತಗೊಂಡಿರುವಂಥ ಮನೆಗಳನ್ನು ಮತ್ತು ಅಲ್ಲಿರೋ ವಸ್ತುಗಳನ್ನು ನಾವು ನೋಡಿ ಖುಷಿ ಪಡ್ಬೋದು ಅಂತ ಹೇಳ್ತಾ, ನೀವು ಕೂಡ ಹಸೆಗೋಡೆ ಚಿತ್ತಾರವನ್ನು ಆದಷ್ಟು ಎಲ್ಲೆಲ್ಲಿದೆ ಗಮನಿಸ್ಬಿಟ್ಟು ಆಸಕ್ತರಿದ್ದರೆ ಅದ್ರ ಬಗ್ಗೆ ತಿಳ್ಕೊಂಡು ನಮ್ಮ ನಗರ ಪ್ರದೇಶದಲ್ಲಿ ಕೂಡ ನಾವು ಯಾವ್ದಾದ್ರು ಒಂದು ಇಷ್ಟು ವಸ್ತುಗಳಿಗೆ ಇದನ್ನು ಮಾಡಿಬಿಟ್ಟು ನೋಡಿ ಖುಷಿ ಪಡ್ಬೋದು ಅಂತ ಹೇಳ್ತಾ ನನ್ನ ಈ ವಿಡಿಯೋ ಮುಗಿಸ್ತಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಧನ್ಯವಾದಗಳು ನಿಮಗೆ.